ಮೇಡಮ್, ಈಗ ಪ್ರತಾಪ್ ಅವರಿಗೆ ಒಂದು ಫುಡ್ ಪಾಯ್ಸನ್ ಆಗಿತ್ತು, ಏನೋ ಸೂಸೈಡ್ ಮಾಡ್ಕೊಂಡ್ರು ಅಂತ ರೂಮರ್ಸ್ ಕೂಡ ಹರಿದಾಡ್ತಾ ಇತ್ತು. ಸೊ ಯಾಕೀಗ ಅವರು ಊಟವನ್ನು ಬಿಟ್ಟರು ಅಂತ, ಯಾವ ರೀತಿ ಇರ್ತಾಯಿದ್ರು ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಮೇ ಬಿ ನಾನು ಅಷ್ಟೇ ತುಂಬ ಸಣ್ಣ ಆಗಿಬಿಟ್ಟಿದೆ ಮನೆ ಒಳಗಡೆ. ಲೈಕ್ ಊಟದ್ದು ಒಂದು ಅಸ್ತವ್ಯಸ್ತ ಆಗೇ ಆಗುತ್ತೆ. ಸೊ ಒಂದೊಂದು ಸತಿ ಲೈಕ್ ಅಡುಗೆ ಪ್ರೋಟೀನ್ ಸಿಗಲ್ಲ ಬಾಡಿಗೆ. ಸೊ ಆ ಟೈಮಲ್ಲಿ ಸುಸ್ತಾಗೇ ಆಗುತ್ತೆ. ಅವಾಗ ಬೇಜಾರಾಯಿತು, ಲೈಕ್ ಊಟದ ವಿಚಾರವಾಗಿ ಲೈಕ್ ಸುಸ್ತಾಗಿದ್ದಾರೆ, ಬಿದ್ದಿದ್ದಾರೆ ಅನ್ನೋದು. ಮತ್ತು ಅದಾದಮೇಲೆ ಏನೇನೋ ರೂಮರ್ಸ್ ಕ್ರಿಯೇಟ್ ಆಗಿತ್ತು. ಸೊ ಅದಲ್ಲ ಅಂದಾಗ ಇನ್ನೂ ಒಂದು ಸ್ವಲ್ಪ ಖುಷಿ ಆಯಿತು. ಓಕೆ, ಬರೀ ಅದು ಫುಡ್ಡಿಂದ ಆಗಿರೋದು ಅನ್ನೋದು. ಹಾಗಾಗಿ ಅಲ್ಲಿ ಊಟದ ಪ್ರಾಬ್ಲಮ್ ಇದ್ದೇ ಇದೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹಾಗಾಗಿ ಲೈಕ್ ಏನೂ ಆಗಿಲ್ಲ ಅನ್ನೋದೊಂದು ಖುಷಿ. ಮೇಡಮ್, ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನಿಮಗೆ? ನನಗೆ ಈ ಸತಿ ಹೆಣ್ಮಕ್ಳೇ ವಿನ್ ಆಗ್ತಾರೆ ಅನ್ನೋದು ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ. ಹಾಗಾಗಿ ಸಂಗೀತ ಗೆದ್ದರೆ ಖುಷಿಯಾಗುತ್ತೆ. ಮತ್ತು ಪ್ರತಾಪು ಚೆನ್ನಾಗಿ ಆಡಿದ್ದಾನೆ. ಅವನು ಸ್ಟ್ಯಾಂಡ್ ಏನಿದೆ ಅಂತ ತೊಗೊಂಡಿದ್ದಾನೆ. ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೂ ಅವನದೇ ಆದಂಥ ರೀತಿಲಿ ಯಾವುದೇ ಮಾತು ಹೇಳಬೇಕಾದ್ರೂ ಕ್ಲಿಯರಾಗಿರ್ತಿತ್ತು. ಸೊ ನಾನು ಒಳಗಡೆ ಅವನ ಜೊತೆಗಿದ್ದಾಗ ಚೆನ್ನಾಗಿ ಆಟ ಆಡಿದ್ದಾರೆ. ಅವನು ತುಂಬ ಸ್ಟ್ರಾಂಗಾಗಿ ಅವ್ನು ಸ್ಟ್ಯಾಂಡ್ ತೊಗೊಂಡು ಅವ್ನ ವ್ಯಕ್ತಿತ್ವ ಹೊರಗಡೆ ಬಂದಿದೆ. ಸೊ ಹಾಗಾಗಿ ಇಬ್ಬರಲ್ಲಿ ಯಾರಾದರೂ ನಂಗೆ ಖುಷಿ. ಥ್ಯಾಂಕ್ ಯು.